ಓ ಅಭಾಗ್ಯಮಾನ ಶಕುನಿ ಅಂದು ನೀ ಕಾರಾಗುಹದಿ ನೀನು ಮಾಡಿದ ಶಪಥವ ಮರೆತಯ್ಯ. ಈ ಕಾರಾಗೃಹದಿ ಅಂದು ನೀ ಕಾರಾಗೃಹದಿ ನೀನು ಮಾಡಿದ ಶಪಥವ ಮರೆತಯ್ಯ. ಶಕುನಿ ಏನಾಯ್ತು? ನೀನು ಮಾಡಿದ ಶಪಥ ಏನಾಯ್ತು? ನಿನ್ನ ಜನ್ಮವನ್ನು ಸುಡಬೇಕು. ನೀ ಸೋಮಲ ರಾಜ ಶಕುನಿಯ ಆಹ್ವಾನವನ್ನು ಅಳಗಳಿಸಿರುವ ಅಧಮ ಮರುಗಳೇ, ಸದ್ದು ನೀ ಖುಷಿ ಬಗೆಯ ಕಂಟಕದ ಕರ್ಕಶಕ್ಕೆ ಏನಿದು? ಪ್ರಯಾಗಿ ಜ್ವಾಲೆಯನ ಪ್ರಚೋದನಗೈತಿರುವ ಪ್ರಚಂಡ ಮಾರ್ಗ ತಾಂಡವ ಕಂಡ ಭಾರತ ಖಂಡಕ್ಕೆ ಕೂಕ ಕುಷ್ಠತಿಯ ಪ್ರವೀಣ ಮಾಸೋಹದ ಈ ಸೋಮಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪರು. ಓ ನನ್ನ ಗೌಂಡಾರ ವಂಶನಾಶಕ್ಕೆ ಕಾರಣರಾದ ದುರ್ಮಾತ ದುರ್ಜಾತ ದುರ್ಯೋಧನನೇ, ಕೇಳು. ಅಂದು ನಿರಪರಾಧಿಗಳಾದ ಗಾಂಧಾರ ವಂಶೋದ್ಧಕರಾದ ನನ್ನನ್ನು, ನನ್ನ ಜನ್ಮದಾತರನ್ನು, ನನ್ನ 99 ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಕಂಪಿಸುತ್ತಿರುವುದು, ನನ್ನ ಕೈ ಕಾಲು ನನ್ನ ರಕ್ತವು ಕುದಿಯುತ್ತಿರುವುದು. ಅಂದು ನೀನು ನೀಡುತ್ತಿದ್ದ ದಿನಕ್ಕೆ ಒಂದಿಡಿ ಅನ್ನ, ಒಂದು ಒಳಲ ನೀರು, ಆ ಇಡೀ ಕೊಳಲ ನೀರನ್ನು ನನ್ನ ಶತಸೋದರರು ನನಗೆ ಒಪ್ಪಿಸಿ ನಿನ್ನ ಮೇಲಿನ ಪ್ರತೀಕಾರವನ್ನು ತೀರಿಸುವುದಕ್ಕಾಗಿ ನನ್ನ ಒಬ್ಬನೇ ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬ ರಾಜೇ ಹತರಾದರು ಸುಯೋಧನ. ಆ ದಾರುಣ್ಯ ದೃಶ್ಯವನ್ನು ಶ್ರುತಿ ಚಲನ ಪಠನ ಮಾಡಿದ ನಿರಂತರವಾಗಿ ನಿನ್ನ ಬಡಿ ಬಾಗಿಲಲ್ಲಿ ನಿಂತು ನೊಂದು ಬೆಂದು ಶವವಾಗಿದ್ದೇನೆ ಸುಯೋಧನ, ಶವವಾಗಿದ್ದೇನೆ. ನನ್ನ ದೇಹವನ್ನು ಅಣುವಣವಾಗಿ ಕತ್ತರಿಸಿ ನೋಡಿದೆನು. ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ ಎಂಬ ಮಹೋತ್ಸಾಹದ ಹೊರತಾಗಿ ಬೇರೆ ಯಾವ ಆಸೆ ಆಕಾಂಕ್ಷಗಳು ನನ್ನನ್ನು ಆವರಿಸಲು ಅಸಾಧ್ಯ, ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿದೆಯಲ್ಲ ಮಲ್ಲ ದುರ್ಯೋಧನ, ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರ ಒಳಗೂಡಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ರಾಜ್ಯ ಸಿಂಹಾಸನವನ್ನು ಏರಿ
ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ರಾಜ್ಯ ಸಿಂಹಾಸನವನ್ನು ಏರಿ ರಾಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ, ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ಮೋಸಪಡಿಸಬೇಕು ಎಂಬ ಹಿರಿಯರ ನಡೆ ನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆ ಎಳೆದು ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿದನು. ಅದೋ ನೋಡಲ್ಲಿ ಅಳೆತಿರುವ ನನ್ನ 99 ಮಂದಿ ಅನಾರ್ಥಕರ ಧ್ವನಿ, ಅಳಬೇಡಿ ನನ್ನ ಅತ್ಮಾದ್ಯ ಸಹೋದರರೇ, ಅಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ ಇದೋ ನಿಮ್ಮ ಆತ್ಮಶಾಂತಿಗಾಗಿ ಈ ಪುಷ್ಪಾಂಜಲಿಯನ್ನು ಅರ್ಪಿಸುವೆನು. ಸ್ವೀಕರಿಸಿ ಸೋದರರೇ, ಹಳಬೇಡಿ ನನ್ನ ಅಸಮಾಜ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಋಣಮುಂಡಗಳಿಂದ ನರಕದಲ್ಲಿ ನಿಮಗೆ ನೀರಾಂಜನೆಯನ್ನು ಮಾಡ್ತೇನೆ. ನರಕದ ಭಯಂಕರ ಹಿಂಸೆಗಿಂತ ಈ ಕುರುಕ್ಷೇತ್ರದಲ್ಲಿ ಈ ಸೌಬಲ ರಾಜ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಾನಕರವಾಗಿರುವುದು. ನರಕ ಯಾತನೆಗೈದು ನರವೇಗಂ ರಚಿಸಿ ಕುರುವೋಂದ ಮಧ್ಯ ಪ್ರಳಯಗೈದು ಅರಿವರತದ ಕೋಗಿ ನೋಡಿದಲಿವೆ. ಅರಿವರತದ ಕೋಡಿ ನೋಡಿದಲಿವೆ. ಈ ಶಕುನಿ ಮಾಡಿದ ಪಂಥ ಬಿಡದು ನಿನ್ನ ದಮ್ಮ ಕಿಡಿ ನನ್ನ ಚಲಬೋಳ ಚಲವಾ ದಮ್ಮ ಕಿಡಿ ನನ್ನ ಚಲಬೋಳಾಡಿಸದೆ ಬಿಡು ಚಲವಾ. ಏ ನಿನ್ನ ಕುರುವಂಶವನ್ನು ನಿನ್ನ ಕುರುವಂಶವನ್ನು ಏನಾದರೂ ಸಹಿಸದ ಬಿಡೋಣ. ಏಡಿ ಕಗ್ಗವ ಸೌರಿವ ತೋರಿ, ಏಡಿ ಖಡ್ಗವ ಸೌರಿವ ತೋರಿ ಅಂದೆ ಶಕ್ತಿಯ ಶಬ್ದದ ತಾಳ್ಮೆ ಪ್ರಜ್ಞ ಮಾಡಿದರೆ ಅವತರಿಸೆ, ಪ್ರಜ್ಞೆ ಮಾಡಿದರೆ ಅವತರಿಸೆ ದಗದಗನೆಂದು ಉರಿಯನ ಒರಿಸೆ, ಪ್ರಜ್ಞೆ ಮಾಡಿದರೆ ದಗದಗನೆಂದು ಉರಿಯನ ಒರಿಸಿ. ಹೇ ಡಮ್ಮಕಿರಿ ಈ ನನ್ನ ಚಲಗೋಳಾಡಿಸದೆ ಬಿಡ ಚಲವ, ಹೇ ಡಮ್ಮಕಿರಿ ಈ ನನ್ನ ಚಲಗೋಳಾಡಿಸದೆ ಬಿಡ ಚಲವ, ಬಿಡ ಚಲವ, ಬಿಡ ಚಲವ. ತಾಯಿಯ ಕಣ್ಣೀರಿನಿಂದ ತೀರು
ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ, ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ತೊಟ್ಟು ನೀರನ್ನು ನೀಡುವ ನಾರಳೆ ನರ್ಕದ ಮಾರ್ಗವನ್ನು ಮರೆತಿದ್ದೆನು ಸುಯೋಧನ, ಮರೆತಿದ್ದೆನು ಆ ನಿನ್ನ ವೈರಿಗಳಾದ ಆ ಪಾಂಡವರ ಗಯ್ಯ ನೀನಗಲ್ಲ. ಚಿಂತೆ ಏಕೆ ಕುರುರಾಜ, ಜಯದ್ರುತ ಕೃತ ವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸಕಲ ಸೈನ್ಯ ಸನ್ನಿಧರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ಇದ್ದವು ಅಧರ್ಮವೆಂದು ಕೃಷ್ಣರು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವರ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನ ಕ್ಷತ್ರಿಯ ಜಾತಿಯ ಪರಮ ವೈರಯ್ಯ, ಅವನ ಮಾತುಗಳ ಪರಿಗ್ರಹವಲ್ಲ. ಬಲರೇ ಎನ್ನಯ ಸಮಾನಯರೋ ದೊರೆಯೋ, ಬಲರೇ ಎನ್ನಯ ಸಮಾನಯರೋ ದೊರೆಯೋ ಯಾರ್ಯರೋ. ಕುರುಪತಿ ನಾನೇ ಸೊಬಗದಿಂದಲೇ ರಾಜನ ನಾನಾದೆ, ಕುರುಪತಿ ನಾನೇ ಸೊಬಗದಿಂದಲೇ ರಾಜನ ನಾನಾದೆ. ರಾಜಾದಿರಾಜಂ ತೇಜಾದಿ ತೇಜಂ ರಸಿಕರ ತೇಜವನ, ತೇಜದಿಂದಲೇ ಪೂಜಕದೊಳಗೆ ರಾಜನು ನಾನಾದೆ. ಬಲರೇ 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 ಎನ್ನಯ ಸಮಾನ ಯಾರು ದೊರೆಯಳು ಯಾರಿಯರೋ, ಈ ದೊರೆಯಳು ಯಾರಿಯರೋ, ಈ ದೊರೆಯಳು ಯಾರಿಯರೋ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ಮಾಡುವನಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ? ಹಾಗಾದರೆ ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ಅಗ್ರಜಾನಿತ ಕೇಳ, ಅಗ್ರಜಾನಿತ ಕೇಳ, ಯದು ನಂದನನ ದರಿದ್ರಾನಿತ ವಿದುರನ ತಂದಿತಲ್. ದನ ಕುಟೀರಗ ಕೋಳಿ ಪನೈ ವದಿಸಲು ಅಸದಳವು ಎನಗೆ. ಅಗ್ರಜ ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಲ್ಲಂತೆ. ನಾಳಿನ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ. ನಾಳಿನ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಗೆ ಹೋಗಿದನಂತೆ. ಎಷ್ಟೊಂದು ಹವೇಳನ! ಇದು ಅವಮಾನವಲ್ಲ ಪ್ರಿಯ ಸಹೋದರ. ಯದುಪತಿಯ ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಮತ್ತೆ ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ ತಮ್ಮ, ಹೊರಡು. ಆದರೂ ರಾಯಭಾರಿಗೆ ಬಂದಿರುವನು ರಾಜ್ಯ ಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ. ಅಣ್ಣ, ದುರುಳಚಲವೆಂಬ ಪಂಥ, ಆ ಬಂಡ ಭೀಮನ ಬಿಸಿ ರಕ್ತ ಕೊಟ್ಟನೆ ಪಾನ ಮಾಡುವ ಪಂಥ. ನೀನು ಅವನನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅವನ ಅಟ್ಟವನ್ನು ಮಟ್ಟ ಹಾಕಿ ತುಳಿಯದ ಬಿಳಿತಕ್ಕವನಲ್ಲ. ದುರಾತ್ಮರ ಕಟೋಡಿಗಳ ತುಳಿಯದು ಬಿಡುವೆ ನೀತನ. ದುರಾತ್ಮರ ಕಟೋರಿಗಳ ತುಳಿಯದು ಬಿಡುವೆ ನೀತನ. ರುಂಡವನ್ನು ಭೇದಿಸಿ ಜಗದೊಳಗೆ ಮೆರೆವನ.
ಬಿಡುವೆನೀತನ ತೀಳು ಬಿಡುವೆನೀತನ ತೀಳು ಬಿಡುವೆನೀತನ. ಮಾವ ನೋಡಿದೆ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನ ಮಾತಿಗೆ ಮರುಳಾಗಿ ನೀನು ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಯ್ಯ. ಹಾಗಾದರೆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವಾಗಿ ತಿಳಿಯಬಹುದ ಮಾವ? ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ಆ ದಾಸಿ ಪುತ್ರರಾದ ವಿದುರನ ಮೂರ್ಖ ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಘೋರ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ಮುಂಚಿತವಾಗಿ ಅಪನಾಮವನ್ನು ಹೇಗೆ ಸಹಿಸಿದೆ? ಹಾಗಾದರೆ ನನ್ನನ್ನೇಕೆ ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕಾಳಸರ್ಪದ ಕಿತ್ತದಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಕೃಷ್ಣನಿಗಿಂತ ಯಾದವ ಸೈನ್ಯ ಸಿಕ್ಕಿತ್ತು. ವಿಜಯಲಕ್ಷ್ಮಿಯು ನಿನ್ನ ಕೈ ಸೇರಿದಂತಾಯಿತು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಒಬ್ಬ ಪಾಂಡವರನ್ನು ನಿಮಿಸಬೇಕಾಗಿರೋದಲ್ಲ. ಪಾಂಡವರನ್ನು ಶ್ರೀಕೃಷ್ಣನಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಅವರೆಲ್ಲರೂ ಅವನ ಆಜ್ಞಾಧಾರಿಗಳು. ಯಾರು ಅವನನ್ನು ಭಕ್ತಿಯಿಂದ ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಹಾಗಾದರೆ ನನ್ನನ್ನೇಕೆ ದಾರಿಕೆಗೆ ಕಳಿಸಿದೆ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಿಗಳು. ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಯ್ಯ, ನಾನಲ್ಲ. ಸರಿಯಾಗಿ ಹೇಳಿದ ಸೋಮರರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜು ಬಲೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅದಕ್ಕೊಂದು ಉದ್ದೇಶವಿತ್ತು. ಅಷ್ಟ ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ಪ್ರಾಯಶ್ಚಿತವಾಗಲೇಬೇಕು. ಈ ವಿಚಾರದಲ್ಲಿ ನಂದೊಂದು ಪುಟ್ಟ ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸುತ್ತೇನೆ. ನೀನು ಶಕುನಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ನಡೆ ಕೌರವ, ನಡೆ. ನನ್ನಲ್ಲಿ ಇತಿಹಾಸ ಸೇದಿನ ಸುರ್ರಿ ಮಳ್ಳೆ ಸುರ್ರಿ ಸುತ್ತ ಮುಂದೆ ಸೇದಲ ಸೇಡಿನ ಸಿರಿ ಮಳ್ಳೆ ಸುರ್ರಿ ಸುತ್ತ ಮುಂದೆ ರಕ್ತ ಪ್ರವಾಹವ ನೋಡಿನಲ್ಲಿ ಕೌರವ ಉಳಿಸಲು ಬಂದವು ಏಕೆ? ಕೌರವ ಉಳಿಸಲು ಬಂದವು ಏಕೆ? ಸತ್ತ ಸೋದರರ ಕುರುಪತಿ ಸಹಿತ ಕೌರವ ಉಳಿಸಲು ಬಂದವು ಏಕೆ? ಸತ್ತ ಸೋದರರ ಕುರುಪತಿ ಸಹಿತ ಶಕುನಿಯ ವೇಷದ ಬಿರುಗಾಳಿಯಲ್ಲಿ ಶಕುನಿಯ ವೇಷದ ಬಿರುಗಾಳಿಯಲ್ಲಿ ನರಳಿದ ನರಕದ ಪಾಮರರ ರಕ್ತ ಪ್ರವಾಹವ ನೋಡಿ ಸೇಡಿನ ಸುರಿಮಯ ಸುರಿಸುತ್ತ ರಕ್ತ ಪ್ರವಾಹವ ನೋಡಿ ಶಕುನಿ ಎಂದು ಕರೆದೆಯಲ್ಲೋ ಬೆಪ್ಪೆ. ಶಕುನಿ ಎಂಬ 3 ಅಕ್ಷರಗಳ ಪದವನ್ನು ತಿಳಿಯದ ಮೂಡ ಹೇಳುವಿನ ಕೇಳಿಸಬೇಕು. ಶ ಎಂದರೆ ಶಕ್ತಿ ಪ್ರಧಾನವಾದ,
ಓ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವನೇ. ನಾನೆಂದಿಗೆ ನಿಮ್ಮ ಅಪ್ಪನ ಮನೆಗೆ ಕಾಲಿಟ್ಟನೋ ಅಂದಿಗೆ ಕಾಕೆ ಹೊತ್ತ ಗೂಡಾಯಿತು, ಮಾರಿ ಹೊತ್ತ ಬೀಡಾಯಿತು. ಎಂದಿಗೆ ನಿನ್ನ ಮಡಿಯಾದ ಬನ್ಮತಿ ಮಂಡೆಗೆ ಮಂಡೆಗೆ ಆಗುವಳು ಅಂದೇ ಈ ಶಕುನಿಗೆ ಶಾಂತಿ ವಿಶ್ರಾಂತಿ ಮೊಲಶಾಂತಿ. ವಂಚಿಸಿ ನರಯಿಸಿದೆ ನಮ್ಮಯ ಸೋದರರ, ವಂಚಿಸಿ ನರಯಿಸಿದೆ ನಮ್ಮಯ ಸೋದರರ. ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡಲು ಈ ಶಕ್ತಿ. ವಂಚಿಸಿ ನರಯಿಸಿದೆ ಅನುಜರ ಬಾಳಿನ ಆಶಾ ಶಿಬಿರ, ಅನುಜರ ಬಾಳಿನ ಆಶಾ ಶಿಬಿರ ಅರಿಯುತ್ತ ಎಲ್ಲೋ ಕುಲ ನಾಶ. ಸಿಗಲ ಅನುಜರ ಬಾಳಿನ ಆಶಾ ಶಿಬಿರ ಅರಿಯುತ್ತ ಎಲ್ಲೋ ಕುಲ ನಾಶ. ಮಾಡಿದ ಪಂಥವು ಸಾಧಿಸದಿದ್ದರೆ ಮಾಡಿದ ಪಂಥವು ಸಾಧಿಸದಿದ್ದರೆ ಕುರುಕುಲ ನಾಶ ಮಾಡುವೆನು, ಕುರುಕುಲ ನಾಶ ಮಾಡುವೆನು. ವಂಚಿಸಿ ನರಯಿಸಿದೆ ನಮ್ಮಯ ಸೋದರರ. ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡಲು ವಂಚಿಸಿ ನರಯಿಸಿದೆ. ಪೊರೆಯುವ ಮುಕ್ತಿ ವಿದಾಯಕನೇ ಪರಮಾತ್ಮ. ಭಕ್ತರ ಪೊರೆಯುವ ಮುಕ್ತಿ ವಿದಾಯಕನೇ ಮೋಕ್ಷವ ಕರುಣಿಸು ಮುಕ್ತಿ ವಿದಾಯಕನೇ ಮೋಕ್ಷವ ಕರುಣಿಸು ಮುಕ್ತಿ ವಿದಾಯಕನೇ ಭಮೆ ರಮಣನೆ ಭಾಮೆ ರಮಣನೆ ಶ್ಯಾಮಲ ಕಾಯೋ ಕೃಷ್ಣ. ಪರಮಾತ್ಮ
ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಎಂದಿಗೆ ಆ ಪರಮ ಪುರುಷನ ಅಭಯಹಸ್ತವು ಈ ನನ್ನ ತಲೆ ಮೇಲಿಡುವುದು, ಯಾವಾತನನ್ನು ಅನವರತವೂ ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವು ಅಂತಹ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ಇಂದು ನೀನು ಸಂಧಿಗಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವೆ ಎಂದು ತಿಳಿದು ಆ ದುರ್ಯೋಧನಾದಿಗಳು ತಮ್ಮ ಪಟ್ಟಣವನ್ನೆಲ್ಲ ಶೃಂಗರಿಸಿಕೊಂಡು ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿಕೊಂಡಿರುವರು. ಆದರೆ ಈ ಭಕ್ತನು ಎಂದಿನಂತೆ ಇಂದು ಸಹ ಇರುವ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಸೇವಿಸಿ ಬಿಡುವೆನು ದೇವ. ಪರಮಾತ್ಮ, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸೈ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸೈ ಶೌರಿ. ರುಕ್ಮಿಣಿ ಲೋಲ ನೀರಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ನೀರಜಮಾಲ. ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದ ನಿನ್ನಯ ಲೀಲಾ. ಕೃಷ್ಣ ವಾಸುದೇವ. ಬಣ್ಣಿಸಲಹುದ ನಿನ್ನಯ ಲೀಲಾ, ಬಣ್ಣಿಸಲಹುದ ನಿನ್ನಯ ಲೀಲಾ. ಸಸಿಜೋದಾರ ಜಗದೋದಾರ, ಸಸಿಜೋದಾರ ಜಗದೋದಾರ. ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಆಲಿಸೈ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ಬಂದೆಯ ತಂದೆ, ಬಂದೆಯ ಪರಮಾತ್ಮ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶತರಾಮನೋಲ್ವಾ. ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಮುಕ್ಕೋಟಿ
ಮುಚಕುಂದ ವರದ ಮುಕ್ಕೋಟಿ ವಂದನವಯ್ಯ ಮುಚಕುಂದ ವರದ ನಮಸ್ತೆ 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 ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಕಡಲೋಳು ನೀಯಿಂದಾಡಿದ ಕುಲ್ಲಲೋಚನನೆ ವಂದೆಯ ಪಾಲಗಡಲೋಳು ಲೀಲೆಯಿಂದಾಡಿದ ಕುಲ್ಲಲೋಚನನೆ ವಂದೆಯ ಕಡುಶಿಲೆಯಾಯಿ ಮಾತನ ಕಡುಶಿಲೆಯಾಯಿ ನರಮಾನವನ ಕಡುಶಿಲೆಯಾದಾಯಿ ನರಮಾನವನ ತಂದೆಯ ನರನ ಮೊರೆಗೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲಿ ಧರಿಸಿದೆಯ ನರನ ಮೊರೆಗೇಳಿ ದುರುಳ ಹಿರಣ್ಯನ ಕೊರಳನ್ನು ಕೊರಳಲು ಮಾಡಿಸಿದೆಯ ನರನ ಮೊರೆ ಕೇಳಿ ದುರುಳ ಹಿರಣ್ಯನ ಕೊರಳನು ಮಾಲೆಯ ಧರಿಸಿದೆಯ ನರನ ಮೊರೆ ಕೇಳಿ ಮಗರ ಬಿಡರಿಯನ್ನು ಕರೆಯಲು ಬಿಡಿಸಿದೆಯ ತಂದೆಯಿಂದ ಪರಮಾತ್ಮನ ದೇವ ಹರಿಯನಂದ ಗುಣ ರೂಪನ ನಿನ್ನ ಚರಣವ ಮನದಲ್ಲಿ ಜಪಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಬಂದೆಯ ತಂದೆ ಬಂದೆಯ ಎದುರ ಹಸಿವು ಬಾಯಾರಿಕೆಗಳಿಂದ ಬಳಲಿ ನಾನು ನಿನ್ನಲ್ಲಿಗೆ ಬಂದರೆ ನೀನು ನನ್ನನ್ನು ಹೊಗಳುತ್ತಾ ನಿಂತು ಬಿಟ್ಟೇ ಇಲ್ಲ. ನನ್ನ ಹಣೆಯವರವೇ ಹೀಗೆ. ಪರಮಾತ್ಮ 14 ಲೋಕಗಳ ಹಣೆ ಬರಹವನ್ನು ಬರೆಯುವ ಆ ಬ್ರಹ್ಮದೇವನೇ ನಿನ್ನ ಉದರದಲ್ಲಿರುವಾಗ ನಿನ್ನ ಹಣೆಯ ಬರಹವನ್ನು ಬರೆಯುವವರು ಯಾರು ತಂದೆ? ಎದುರ ಹಾಸ್ಯ ಮಾಡಬೇಡ. ನಾನು ಬಹಳ ಹಸಿದು ನಿನ್ನಲ್ಲಿಗೆ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡಯ್ಯ ಮೊದಲು. ಪರಮಾತ್ಮ ಸಕಲ ಚರಾಚರ ಜೀವರಾಶಿಗಳಿಗೂ ಅನ್ನದಾತನು ನೀನಾಗಿರುವಾಗ ನೀನೇ ಹಸಿದರೆ ನಿನಗೆ ನಾನೇನು ನೀಡಬಲ್ಲೆನೋ ತಂದೆ? ವಿದುರ ಹಾಸ್ಯ ಮಾಡಬೇಡ. ನಾನು ಬಹಳ ಹಸಿದು ನಿನ್ನಲ್ಲಿಗೆ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡಯ್ಯ ಮೊದಲು. ಪರಮಾತ್ಮ ನನ್ನಲ್ಲಿ ವಂಚನೆಯೇ ಪ್ರಭು. ಈಗ ತಾನೇ ಇದ್ದ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಸೇವಿಸಿ ಬಿಟ್ಟೆನಲ್ಲ ದೇವ. ಹಾ ವಿದುರ, ನನಗೆ ಸಮರ್ಪಿಸಿದ ಮೇಲೆ ಹಾ ಪಾತ್ರೆಯಲ್ಲಿ ನನ್ನದಾಗಿ ಹಾಲಿರಲೇಬೇಕಿಲ್ಲವೇ? ಎಲ್ಲಿ ಹಾ ಪಾತ್ರೆಯನ್ನು ಕೊಡು. ಆಗಲಿ ಪರಮಾತ್ಮ. ಪರಮಾತ್ಮ ವಿದುರ, ಆ ಪಾತ್ರೆಯಲ್ಲಿರುವ ಕ್ಷೀರವು ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ಪ್ರಭು? ಇರಲಿ, ಅದನ್ನೇ ಕೊಡು. ಹಿಂದೆ ಕುಚೇಲನು ತಂದಿದ್ದ ಅವಲಕ್ಕಿಯ ಸಾರವು, ಶಬರಿ ಕಚ್ಚಿ ತಿಂದಿದ ಹಣ್ಣುಗಳ ಸಾರವು ನನಗೆ ಈಗಲೂ ನೆನಪಿಗೆ ಬರುತ್ತದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತ ಉತ್ತಮವಾದದ್ದಲ್ಲವೇ? ಇರಲಿ, ಅದನ್ನೇ ಕೊಡು. ಆಗಲಿ ಪ್ರಭು. ವಿದುರ,
ಈ ಪಾತ್ರೆಯಲ್ಲಿ ನನ್ನದಾಗಿ ಹಾಲಿದ್ದರೂ ಸಹ ಹಾಲೇ ಇಲ್ಲವೆಂದೇ ಇಲ್ಲ. ಎಂತಹ ಮೋಸಗಾರನಯ್ಯ ನೀನು. ಪರಮಾತ್ಮ, ಧನ್ಯೋಸ್ಮಿ ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ ಪರಮಾತ್ಮ. ಆಹಾ ಆಹಾ, ಎಂಥ ದೃಶ್ಯವಿದು ವಿದುರ. ಪರಮಾತ್ಮ, ಅಲ್ಲಿ ನೋಡು, ನಾನು ಕುಡಿದ ಬಿಟ್ಟ ಕ್ಷೀರವು ಎಷ್ಟೊಂದು ಉಕ್ಕಿ ಹರಿಯುತ್ತಿರುವುದು. ಪರಮಾತ್ಮ, ಮನೆಯಲ್ಲಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಹಾಲೇ ಇಲ್ಲವೆಂದೇ ಅಲ್ಲ. ಎಂತಹ ಮೋಸಗಾರನೆಯ ನೀನು. ಇದೇಕಿಂತ ವಿದುರ ವಿಚಾರ, ಇದೇಕಿಂತ ವಿದುರ ವಿಚಾರ, ತಿಳಿದು ಮನದಲ್ಲಿ ಕಲ್ಲವಲ್ಲ ಪಡುತ್ತೀರಿ. ಇದೇಕಿಂತ ವಿದುರ ವಿಚಾರ, ಪರಮ ಭಕ್ತನಾಗಿರುವೆಯೋ ನೀನು, ಪರಮ ಭಕ್ತನಾಗಿರುವೆಯೋ ನೀನು. ಬರೀ ಭ್ರಾಂತಿಯಲ್ಲಿ ಬದಲುವಿರೇಕೆ, ಬರೀ ಭ್ರಾಂತಿಯಲ್ಲಿ ಬದಲುವಿರೇಕೆ. ಭವಸಾಗರವ ದಾಟಿಸುವೇನ, ಭವಸಾಗರವ ದಾಟಿಸುವೇನ. ಪರಮ ಮಾರ್ಗವತ ಭಕ್ತದಿರೋಮಣಿ. ಇದೇಕಿಂತ ವಿದುರ ವಿಚಾರ, ತಿಳಿದು ಮನದಲ್ಲಿ ಕಲವಲ ಪಡುತ್ತೀರಿ. ಇದೇಕಿಂತ ವಿದುರ ವಿಚಾರ, ಪಡವಿಯೊಳು ಭಕ್ತ ಶಿರೋಮಣಿ ನೀನು. ಪಡವಿಯೊಳು ಭಕ್ತ ಶಿರೋಮಣಿ ನೀನು. ನಿನ್ನಯ ಮನವನ್ನು ಬಲ್ಲೆನು ನಾನು, ನಿನ್ನಯ ಮನವನ್ನು ಬಲ್ಲೆನು ನಾನು. ಭಕ್ತಿಯ ಪಾಶವು ನನ್ನನ್ನು ಕರೆದಿದೆ, ಭಕ್ತಿಯ ಪಾಶವು ನನ್ನನ್ನು ಕರೆದಿದೆ. ಪರಮ ಭಾರ್ಗವತ ಭಕ್ತ ಶಿರೋಮಣಿ. ಇದೇಕಿಂತ ವಿದುರ ವಿಚಾರ, ತಿಳಿದು ಮನದಲ್ಲಿ ಕಲವಲ ಪಡುತ್ತೀರಿ. ಇದೇಕಿಂತ ವಿದುರ ವಿಚಾರ. ವಿದುರ, ಪರಮಾತ್ಮ, ನಾನು ನಮ್ಮ ಸೋದರತ್ತೆಯಾದ ಕುಂತಿಯೊಡನೆ ಮಾತನಾಡಿಕೊಂಡು ಬರುವ ವೇಳೆಗೆ ನೀನು ರಾಜಸಭೆಗೆ ಹೋಗಿ ನಾನು ಬರುವುದಾಗಿ ತಿಳಿಸಿಬಿಡು ವಿದುರ. ಪರಮಾತ್ಮ, ಇಚ್ಛೆ ಮಾತ್ರಗಳಿಂದ ಇರುವುದನ್ನು ಇಲ್ಲದಾಗಿಸಬಲ್ಲೆ, ಇಲ್ಲದಿರುವುದನ್ನು ಸೃಷ್ಟಿಸಬಲ್ಲೆ. ನಿನ್ನ ಮಹಿಮೆ ಅಂತ ಅದ್ಭುತವಯ್ಯ. ಆಗಲಿ ಪರಮಾತ್ಮ, ನಿನ್ನ ಆಜ್ಞೆಯನ್ನು ಪಾಲಿಸುವುದರಿಂದ ಉತ್ತಮ ಕಾರ್ಯ ಉಂಟೇ ಪರಮಾತ್ಮ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತಪರಾಧೀಶಂ ಸಪ್ತಾದಿ ಮುನಿವಂದಿತಂ ದಾನವ ಕುಲವಿನಾಜಿತಂ ದಾನವ ಕುಲವಿನಾಜಿತಂ. ಸಾಗರ ಜಯನ ಕ್ಷೀರಸಾಗರ ಜಯನ ಸಾಗರ ಶಯನ ಕ್ಷೀರಸಾಗರ ಜಯನ ಮುರಳೀಧರ ಕರುಣಾಕರ ಅಲಿದೈ ಮುರಳೀಧರ ಕರುಣಾಕರ ಅಲಿದೈ ಸಾಗರ ಜಯನ ಸಾಗರ ಜಯನ. ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಶೇಷ
ಅಮರರೊಳು